ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪಾರ್ಕಿನ್ಸನ್ ಡಿಸೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ವೈದ್ಯರಾದಂಥ ಡಾಕ್ಟರ್ ಗುರುಪ್ರಸಾದ್ ನಮ್ಮ ಜೊತೆ ಇದ್ದಾರೆ. ಸೊ ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ, ಮೈಸೂರಿಂದ ಸ್ನೇಹ ಕರೆ ಮಾಡಿದ್ದಾರೆ. ಸ್ನೇಹ ಅವರೇ, ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್ ನಮಸ್ತೆ. ನಮ್ಮ ತಾಯಿ ಹೆಸರು ಕಮಲಾಕ್ಷಿ ಅನ್ಬಿಟ್ಟು, ಅವ್ರಿಗೆ 50 years. ಈಗ 2 months ಇಂದ ಅವ್ರಿಗೆ 12:30 ಅಷ್ಟೊತ್ತಿಗೆಲ್ಲ ತಲೆ ಸುತ್ತು ಮತ್ತೆ ಕೈ ಕಾಲೆಲ್ಲ ಫುಲ್ ನಡ್ಕ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅದು ಸಿಂಟಮ್ಸ್ ಇರ್ಬೋದಾ ಅಂತ ಕೇಳ್ಬೇಕಿತ್ತು ಡಾಕ್ಟರ್ನ. ಮತ್ತೆ ಹೇಗೆ ಟೆಸ್ಟ್ ಹೇಗ್ ಮಾಡ್ಸೋದು ಅಂತ ಕೇಳ್ಬೇಕಿತ್ತು. ಡಾಕ್ಟರ್ ಮಾತಾಡ್ತಾರೆ. ತಲೆ ಸುತ್ತೋದಂದ್ರೆ ಆಯಾಸ ಬರುತ್ತಮ್ಮ ಅವರಿಗೆ? ಹೌದು ಸರ್. ಅದೇ ಇದು ನರದ್ದು ಪ್ರಾಬ್ಲಮ್ ಅಲ್ಲ ಅನ್ಸುತ್ತೆ. ಒಂದೊಂದ್ಸಲ ಬ್ಲಡ್ ಪ್ರೆಷರ್ ಫ್ಲಕ್ಚುಯೇಷನ್ಸ್ ಆದರೆ ಈ ಥರ ಆಗಬಹುದು, ಅಥವಾ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ರೂ ಈ ಥರ ತಲೆ ಚಕ್ಕರ್ ಬರೋದು ಅಥವಾ ಆಯಾಸ ಬಂದು ಈ ಥರ ತಲೆ ಸುತ್ತೋದೆಲ್ಲ ಬರ್ಬೋದು. ಸೊ ಅದಕ್ಕೆ ನೀವು ಜನರಲ್ ಫಿಸಿಷಿಯನ್ಗೆ ತೋರಿಸಿ ಮೊದಲು. ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡ್ತಾರೆ. ಅದರಲ್ಲೇನು ಪ್ರಾಬ್ಲಮ್ ಏನು ಬರಲಿಲ್ಲ ಅಂತಂದರೆ ದೆನ್ ಬೇಕಿದ್ರೆ ನರಶಾಸ್ತ್ರ ತಜ್ಞರಿಗೆ ತೋರಿಸ್ಬೋದು. ಬಟ್ ನೀವು ಹೇಳೋ ಪ್ರಕಾರ ನೋಡ್ತಾ ಇದ್ರೆ ಇದು ಪಾರ್ಕಿನ್ಸನ್ ಡಿಸೀಸ್ ಲಕ್ಷಣ ಅಲ್ಲ ಅನ್ಸುತ್ತೆ. ಓಕೆ, ಈಗ ಸರ್ಜಿಕಲ್ ಪಾರ್ಟ್ ಅಂತ ತಗೊಳ್ಳೋದಾದರೆ ಈಗ ಪಾರ್ಕಿನ್ಸನ್ ಡಿಸೀಸ್ಗೆ ಈ ಒಂದು ಶಸ್ತ್ರಚಿಕಿತ್ಸೆಗಳು ಏನಾದರೂ ಅಗತ್ಯವಾಗಿ ಬೇಕಾಗುತ್ತಾ, ಏನಿದೆ ಅಂತ ನೋಡಿ. ಇವಾಗ ನಾವು ಹೇಳ್ದಂಗೆ ಮೋಸ್ಟ್ ಆಫ್ ದ ಟೈಮ್ ಮೆಡಿಕಲ್ ಟ್ರೀಟ್ಮೆಂಟಲ್ಲೇ ನಾವು ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡ್ಬೋದು. ಬಟ್ ಈ ಪಾರ್ಕಿನ್ಸನ್ ಡಿಸೀಸ್ ಹಾಗೇ ಮುಂದುವರಿತಾ ಇರುತ್ತೆ, ಅಂದರೆ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಸೊ ದೆಲ್ ಬಿ ಎ ಸ್ಟೇಜ್, ಇವಾಗ ಮೆಡಿಸಿನ್ಸ್ ಕೊಟ್ಟ ಮೇಲೂ ಈ ಥರ ಪ್ರಾಬ್ಲಮ್ ಶುರುವಾಗುತ್ತೆ, ಕಾಂಪ್ಲಿಕೇಶನ್ ಶುರುವಾಗುತ್ತೆ. ಆಮೇಲೆ ಮೆಡಿಸಿನ್ಸ್ ಮೊದಲೇನು ಇಫೆಕ್ಟಿವ್ ಇರ್ತಿತ್ತು ಅದು ಇಫೆಕ್ಟಿವ್ ಇರಲ್ಲ. ಸೊ ಹಾಗಿದ್ದಾಗ ಆ ಸ್ಟೇಜಲ್ಲಿ ನಾವು 1-2-3 ಆಪ್ಷನ್ಸ್ ಇದೆ, ಸರ್ಜಿಕಲ್ ಆಪ್ಷನ್ಸ್ ಇದೆ. ಬಟ್ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಆಪ್ಟ್ ಮಾಡೋದು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂದ್ಬಿಟ್ಟು. ಇದರಲ್ಲಿ ನಾವು ಹೈ ಫ್ರೀಕ್ವೆನ್ಸಿ ಸ್ಟಿಮ್ಯುಲೇಷನ್ ಮಾಡ್ತೀವಿ ಬ್ರೈನ್ಗೆ. ಸರ್ಜಿಕಲಿ ವಿ ಪ್ಲೇಸ್ ಎಲೆಕ್ಟ್ರೋಡ್ಸ್ ಬ್ರೈನಲ್ಲಿ. ಎಲೆಕ್ಟ್ರೋಡ್ಸ್ ಹಾಕ್ಬಿಟ್ಟು ಸಬ್ಥಾಲಮಿಕ್ ನ್ಯೂಕ್ಲಿಯಸ್ ಅಂತ ಅಂದ್ಬಿಟ್ಟು ಪಾರ್ಟ್ ಇದೆ ಬ್ರೈನಲ್ಲಿ. ಅದಕ್ಕೆ ನಾವು ಎಲೆಕ್ಟ್ರೋಡ್ಸ್ ಹಾಕ್ಬಿಟ್ಟು ಸರ್ಜಿಕಲಿ ಹಾಕ್ಬಿಟ್ಟು, ಅದು ವೆರಿ ಪ್ರಿಸೈಸ್ ಸರ್ಜರಿ. ಅದಕ್ಕೆ ಸುಮಾರು ನಾವು ಪ್ರಿಕಾಷನ್ಸ್ ತೊಗೊಳ್ತೀವಿ. ಇಮೇಜಿಂಗ್ ಅಂದರೆ MRI ಸ್ಕ್ಯಾನ್ ಮಾಡ್ತೀವಿ ಆಪ್ರೇಷನ್ಗಿಂತ ಮುಂಚೆ. ಆಮೇಲೆ ಸ್ಟೀರಿಯೋಟಾಟಿಕ್ ಫ್ರೇಮ್ ಅಂತ ಹಾಕ್ಬಿಟ್ಟು ಅದನ್ನು ನಾವು ವಿ ಟೇಕ್ ಕೋಆರ್ಡಿನೇಟ್ಸ್, ಅಂದರೆ ಟ್ರಾಜೆಕ್ಟರಿ ಎಲ್ಲನೂ ನಾವು ಮ್ಯಾಪ್ ಮಾಡಿಬಿಟ್ಟು ದೆನ್ ವಿ ಪ್ಲೇಸ್ ದಿಸ್ ಎಲೆಕ್ಟ್ರೋಡ್ಸ್. ಬಿಕಾಸ್ ಫ್ಯೂ ಮಿಲಿಮೀಟರ್ಸ್ ನ್ಯೂಕ್ಲಿಯಸ್ ಅಷ್ಟೇ ಅದು. ಸೊ ಅಲ್ಲಿಗೆ ಹೋಗಲಿಕ್ಕೆ ನಾವು ವಿ ಟೇಕ್ ಲಾಟ್ ಆಫ್ ಪ್ರಿಕಾಷನ್ಸ್. ಯಾಕಂದರೆ ಈ ಥರ ಪ್ರಾಬ್ಲಮ್ಸ್, ಈ ಥರ ಸರ್ಜರೀಸಲ್ಲಿ ಪ್ರಾಬ್ಲಮ್ಸ್ ಆಗ್ಬೋದು. ಬಟ್ ಅದೆಲ್ಲ ಆಗ್ಬಾರ್ದು ಅಂದ್ಬಿಟ್ಟು ವಿ ಟೇಕ್ ಲಾಟ್ ಆಫ್ ಪ್ರಿಕಾಷನ್ಸ್ ತೊಗೊಂಬಿಟ್ಟು ನಾವು ವೆರಿ ಹೈಲಿ ಟೆಕ್ನಿಕಲಿ ಅಡ್ವಾನ್ಸ್ ಸರ್ಜರಿ ಮಾಡ್ತೀವಿ. ಎಲೆಕ್ಟ್ರೋಡ್ಸ್ ಹಾಕ್ತೀವಿ, ಹಾಕ್ಬಿಟ್ಟು ದೆನ್ ವಿ ಪ್ಲೇಸ್ ಪೇಸ್ ಮೇಕರ್. ಇಲ್ಲಿ ಪೇಸ್ ಮೇಕರ್ ಹಾಕ್ಬಿಟ್ಟು ನಾವು ವಿ ಸ್ಟಿಮ್ಯುಲೇಟ್ ದ ನ್ಯೂಕ್ಲಿಯಸ್. ಅದರಲ್ಲಿ ಈ ಥರ ಫ್ಲಕ್ಚುಯೇಷನ್ಸ್ ಏನಿರುತ್ತೆ, ಅಂದರೆ ಸಿಂಪ್ಟಮ್ಸ್ ಇಂಪ್ರೂವ್ ಆಗೋದು ಮತ್ತು ಕೆಳಗಾಗೋದು, ಅದನ್ನು ನಾವು ಆದಷ್ಟು ಕಡಿಮೆ ಮಾಡ್ತೀವಿ. ಆಮೇಲೆ ಇದು ಆಪರೇಷನ್ ಆದಮೇಲೆ ಮೆಡಿಸಿನ್ಸ್ ಏನು ತೊಗೋಬೇಕು ಪೇಷಂಟ್ಸು, ಅದೆಲ್ಲ ಸ್ವಲ್ಪ ಅಟ್ಲೀಸ್ಟ್ ಬೈ 50% ಕಡಿಮೆ ಆಗುತ್ತೆ. ಆಮೇಲೆ ಮೆಡಿಸಿನ್ಸ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸು ಕಡಿಮೆ ಆಗುತ್ತೆ. ಸೊ ಸರ್ಜರಿ ಕೆಲವೊಂದು ಸೆಲೆಕ್ಟೆಡ್ ಪೇಷಂಟ್ಸಲ್ಲಿ ಡೆಫಿನೆಟ್ಲಿ ಎಫೆಕ್ಟಿವ್ ಆಗಿರುತ್ತೆ. ಓಕೆ, ಚಿತ್ರದುರ್ಗದಿಂದ ಶಾಂತಾ ಕರೆ ಮಾಡಿದ್ದಾರೆ. ಶಾಂತಾ ಅವರೇ, ಹೇಳಿ, ಏನು ಸಮಸ್ಯೆ ಇದೆ? ಹಲೋ. ಹೇಳಿ ಶಾಂತಾ. ನಮಸ್ತೆ ಸರ್. ನಾನು ಚಿತ್ರದುರ್ಗದಿಂದ ಮಾತಾಡ್ತಾ ಇರೋದು. ನನ್ಗೆ ಕೈ ಕಾಲಲ್ಲಿ ಎಲ್ಲ ಏನೊಂದು ಸೂಜಿ ಇಡಬೇಕಾದ್ರೆ ಎಲ್ಲ ಬೆರಳುಗಳು ಅಲ್ಲಲ್ಲೇ ಹಿಡ್ಕೊಂಡ್ ಬಿಡ್ತವೆ. ಆಮೇಲೆ ಓಡಾಡಿದ್ರು ಕಾಲು ಎಲ್ಲ ಸೆಳೆತ ಬರ್ತೈತಿ. ಮೊಣಕಾಲ್ ನೋವು ಇದೆ, ತುಂಬಾ ಮೊಣಕಾಲ್ ನೋವು ಬರುತ್ತೆ ಸ್ವಲ್ಪ ಓಡಾಡಿದ್ರು. ಹಲೋ, ಹೇಳಿ. ಕೂತ್ಕೊಂಡ್ರೆ ಹಿಂಗೆ ಎದ್ರೆ ತುಂಬಾ ಹೇಳೋದೇ ಕಷ್ಟ ಆಗುತ್ತೆ. ಓಡಾಡಿದ್ರೆ ಆಮೇಲೆ ಮುಂದಕ್ಕೆ ಹೋದ್ರೆ ಸ್ವಲ್ಪ ನಡೆಯಕ್ಕೆ ಆಗಲ್ಲ. ಪಾದ ಹಿಂಬಡಿಗಳು ಅವು ಎಲ್ಲ ನೋವು ಬರ್ತವೆ. ಕತ್ತತ್ರ ತುಂಬಾ ಹಗಲೆಲ್ಲ ಬರೀ ಯಾವಾಗ್ಲೂ ಇಟ್ಕೊಂಡ್ಬಿಟ್ಟು ತಿರುಗಕ್ ಆಗಲ್ಲ, ಆ ತರ ಎಲ್ಲ ಆಗುತ್ತೆ ಸರ್. ಅದಕ್ಕೆ ನಂಗೆ ತುಂಬಾ ನೋವು ಬರುತ್ತೆ ಯಾವಾಗ್ಲೂನು. ಸ್ವಲ್ಪ ಹಿಂಗ್ ಮಾಡಿದ್ರು ಇದು ಜಾಯಿಂಟ್ ಪೇನ್ ಎಲ್ಲ ಬರುತ್ತೆ. ಕೈ ಕಾಲೆಲ್ಲ ಹಿಂಗ್ ಮಡ್ಚಕ್ಕೆ. ಶಾಂತಾ, ನಿಮ್ಮ ವಯಸ್ಸೆಷ್ಟು ಶಾಂತಾ? 46 ಮೇಡಮ್. 46. ಎಲ್ಲ ತೋರಿಸ್ಕೊಂಡಿದ್ದೀರಾ ಈ ಸಮಸ್ಯೆಗೆ? ಇಲ್ಲ ಮೇಡಮ್, ನಾನು ತೋರ್ಸಿಲ್ಲ. ಮುಂಚೆ ತುಂಬಾ ದಿನದಿಂದ ತೋರ್ಸ್ಕೊಂಡುತ್ತೆ, ಮತ್ತೆ ಈಗ ತೋರ್ಸಿಲ್ಲ. ಅದಕ್ಕೆ ಏನ್ ಸಜೆಷನ್ ಕೊಡ್ತಾರೆ? ನೋಡಿ, ಪಾರ್ಕಿನ್ಸನ್ಸ್ ಸಾಮಾನ್ಯವಾಗಿ ಯೂಶಲಿ ಅಂದರೆ ಮೊದಲು ಪ್ರೆಸೆಂಟೇಷನ್ ಅಲ್ಲಿ ಈ ಥರ ನೋವುಗಳೆಲ್ಲ ಕಾಣಿಸ್ಕೋಬೋದು. ಜಾಯಿಂಟ್ಸ್ ಅಲ್ಲಿ ನೋವು ಕಾಣಿಸ್ಕೋಬೋದು, ಕೈ ಕಾಲಲ್ಲಿ ನೋವುಗಳು ಕಾಣಿಸ್ಕೋಬೋದು. ಸೊ ಅಟ್ಲೀಸ್ಟ್ ಒಂದು 10-20% ಪೇಷಂಟ್ಸ್ ಇನಿಷಿಯಲಿ ಆರ್ಥೋಪೆಡಿಕ್ ಸರ್ಜನ್ ಅಥವಾ ಜನರಲ್ ಫಿಸಿಷಿಯನ್ ಹೋಗ್ಬಿಟ್ಟು ಈ ನೋವುಗಳಿಗೋಸ್ಕರ ತೋರಿಸ್ಕೋಬೋದು. ಸೊ ಇದರಲ್ಲೇನು ಆಶ್ಚರ್ಯ ಇಲ್ಲ, ಈ ಥರ ಸಿಂಪ್ಟಮ್ಸ್ ಪಾರ್ಕಿನ್ಸನ್ಸ್ ಲಕ್ಷಣ ಇರ್ಬೋದು ಅಂತ. ಬಟ್ ನಿಮಗೆ ಅದಿದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಅದಕ್ಕೆ ಮೆಡಿಕಲ್ ಇದು ಮಾಡಬೇಕು, ಚೆಕಪ್ ಮಾಡಿಸ್ಕೋಬೇಕು. ನೋಡ್ತಾ ಇದ್ರೆ ಅವ್ರು ಮೋಸ್ಟ್ಲಿ ಅವ್ರ ಸಿಂಪ್ಟಮ್ಸ್ ನೋಡ್ತಾ ಇದ್ರೆ ಜಾಯಿಂಟ್ ಪೇನ್ಸ್ ಜಾಸ್ತಿ ಇದೆ, ಮೊಣಕಾಲು ನೋವೆಲ್ಲ ಜಾಸ್ತಿ ಇದೆ. ಸೊ ಆರ್ಥ್ರೈಟಿಸ್ ಜಾಸ್ತಿ ಚಾನ್ಸಸ್ ಅನಿಸುತ್ತೆ. ಬಟ್ ಒಂದು ಸ್ವಲ್ಪ ಚಾನ್ಸ್ ಪಾರ್ಕಿನ್ಸನ್ ಡಿಸೀಸ್ ಇರಬಹುದು. ಅದಕ್ಕೆ ಕ್ಲಿನಿಕಲ್ ಎಕ್ಸಾಮಿನೇಷನ್ನು, ಹಿಸ್ಟ್ರಿ ಎಲ್ಲ ಬೇಕಾಗುತ್ತೆ. ಸೊ ಹತ್ತಿರದಲ್ಲಿರುವ ಫಿಸಿಷಿಯನ್, ಜನರಲ್ ಫಿಸಿಷಿಯನ್ ತೋರಿಸ್ಬಿಟ್ಟು ಅವರು ಅದನ್ನ ಇನ್ವೆಸ್ಟಿಗೇಟ್ ಮಾಡಿ
ಯಾವ ಥರ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ದೆನ್ ಮುಂದುವರಿಯೋದು ಒಳ್ಳೆಯದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಪಾರ್ಕಿನ್ಸನ್ ಡಿಸೀಸ್ ಬಗ್ಗೆ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇದೆ, ಗೊತ್ತೂ ಇಲ್ಲ ಕೂಡ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರೆ ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರು ನೋಡಿದ್ರಲ್ಲ, ಪಾರ್ಕಿನ್ಸನ್ ಡಿಸೀಸ್ ಅಂತ. ಸೊ ಮೆದುಳಿನಲ್ಲಿ ಕಾಣಿಸಿಕೊಳ್ಳುವಂತಹ ರೋಗ ಲಕ್ಷಣ, ಕೈಕಾಲು ನಡುಕ ಅಷ್ಟೇ ಅಲ್ಲ, ಮಾನಸಿಕ ಖಿನ್ನತೆ, ಉದ್ವೇಗ ಕೂಡ ಉಂಟು ಮಾಡುವಂತಹ ರೋಗ ಲಕ್ಷಣ. ಇದನ್ನು ಕಂಟ್ರೋಲ್ ಮಾಡ್ಬೋದು, ಕ್ಯೂರ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ. ಆದರೆ ನೀವು ಸರಿಯಾದ ಸಮಯಕ್ಕೆ ಡಾಕ್ಟ್ರನ್ನ ಭೇಟಿ ಮಾಡಿ ನಿಮ್ಮ ಒಂದು ರೋಗಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾಗುತ್ತೆ. ಸೊ ಪಾರ್ಕಿನ್ಸನ್ ಡಿಸೀಸ್ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ತಿಳಿಸ್ತಾ ಇವತ್ತಿನ ಸುವಾಸಿನಿ ವಿಶೇಷವನ್ನು ಮುಗಿಸ್ತಾ ಇದ್ದೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.